ರಸಗೊಬ್ಬರ ಮೇಲೆ ಬೆಲೆ ಏರಿಕೆಯನ್ನು ಖಂಡಿಸಿ ಅನ್ನದಾತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಂಡ್ಯದಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ತಡೆದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಒಂದು ಚೀಲ ರಸಗೊಬ್ಬರ 350 ರಿಂದ 600 ರೂಪಾಯಿ ತನಕ ಏರಿಕೆಯಾಗಿದೆ. ಬೆಳೆಗಳಿಗೆ ಸೂಕ್ತ ಬೆಲೆ ಇಲ್ಲ, ರೈತರಿಗೆ ಸಂಕಷ್ಟ ಆಗ್ತಿದೆ ಅಂತೇಳಿ ಅನ್ನದಾತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಗತ್ಯ ಇಲ್ಲದ ಗೊಬ್ಬರವನ್ನು ತೆಗೆದುಕೊಳ್ಳುವಂತೆ ಒತ್ತಡವನ್ನು ಹಾಕ್ತಿದ್ದಾರೆ. ಅಂದರೆ ಒಂದು ಗೊಬ್ಬರ ಚೀಲವನ್ನು ಪಡ್ಕೋಬೇಕು ಅಂದರೆ ಇನ್ನೊಂದು ಗೊಬ್ಬರವನ್ನು ತೆಗಬೇಕಂತೆ. 1 ಟನ್ ಕಬ್ಬಿಗೆ 5,000 ದರ ನಿಗದಿ ಆಗಬೇಕು ಅನ್ನೋ ಆಗ್ರಹ. ಪ್ರತಿಭಟನೆಯ ಸಂದರ್ಭದಲ್ಲಿ KSRTC ಬಸ್ ಚಾಲಕರಿಗೆ ರೈತರಿಂದ ತರಾಟೆಗೆ ತೆಗೆದುಕೊಳ್ಳುವಂಥ ಘಟನೆ ಕೂಡ ಆಯಿತು. ಮೈ ಶುಗರ್ ಅಧ್ಯಕ್ಷರಿಂದ ಕಾರ್ಖಾನೆ ನಾಶವಾಗ್ತಿದೆ ಅಂತೇಳಿ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೀವು ಒಂದು ರಸಗೊಬ್ಬರವನ್ನು ತಗೋಬೇಕು ಅಂತ ಹೇಳಿದ್ರೆ ಕೆಲಸಕ್ಕೆ ಬರದೇ ಇರುವಂಥ ಇನ್ನೊಂದು ಗೊಬ್ಬರವನ್ನು ತಗೋಬೇಕಂತೆ. ಅದರ ಜೊತೆಗೆ ರೇಟ್ ಜಾಸ್ತಿ ಮಾಡಲಾಗಿದೆ. ಅಂದರೆ ಒಂದು ಚೀಲ ರಸಗೊಬ್ಬರ ಬೆಲೆ 600 ರೂಪಾಯಿ ದಾಟಿದೆ ಅನ್ನೋದು. ಇದೆಲ್ಲವನ್ನು ಖಂಡಿಸಿ ಇವತ್ತು ಅನ್ನದಾತರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಆಪರೇಷನ್ ಮುಕ್ತ ಕಾರ್ಯಾಚರಣೆ ಕಂಟಿನ್ಯೂ ಆಗ್ತಾ ಇದೆ. 2ನೇ ದಿನದಲ್ಲಿ 105 ಅಕ್ರಮ ಬಾಂಗ್ಲಾ ವಲಸಿಗರು ಇದ್ದಾರೆ ಅನ್ನೋದು ಗೊತ್ತಾಗಿದೆ. ವೈಟ್ ಫೀಲ್ಡ್ ವಿಭಾಗದಲ್ಲಿ 62 ವಲಸಿಗರು ಪತ್ತೆ ಆಗಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದಲ್ಲಿ 43 ಬಾಂಗ್ಲಾ ವಲಸಿಗರು ಪತ್ತೆ ಆಗಿರೋದು. ವಲಸಿಗರನ್ನ FRRO ಅವರ ಮುಂದೆ ಹಾಜರುಪಡಿಸಿದ್ದಾರೆ ಪೊಲೀಸರು. 58 ತಂಡಗಳಿಂದ 58 ಕಡೆಗಳಲ್ಲಿ ಆಪರೇಷನ್ ಮುಕ್ತ ಕಾರ್ಯಾಚರಣೆ ಮುಂದುವರಿತಾ ಇದೆ. ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದಲ್ಲಿ 1,909 ಜನರ ಪರಿಶೀಲನೆ ಆಗಿದೆ. ಈ ಸಂದರ್ಭದಲ್ಲಿ 43 ಜನ ಅಕ್ರಮವಾಗಿ ವಲಸಿಗರಿದ್ದಾರೆ ಅನ್ನೋದು. ಅದರ ಜೊತೆಗೆ ವೈಟ್ ಫೀಲ್ಡಲ್ಲಿ 1,035 ಜನರ ಪರಿಶೀಲನೆ ಆಗುತ್ತೆ. ಈ ಸಂದರ್ಭದಲ್ಲಿ 62 ಜನ ಅಕ್ರಮ ಬಾಂಗ್ಲಾ ವಲಸಿಗರು ಪತ್ತೆಯಾಗಿದ್ದಾರೆ. ಸೊ ಈ ಯಾರೆಲ್ಲ ಅಕ್ರಮವಾಗಿ ನೆಲೆಸಿದ್ದಾರಲ್ಲ ಅವರನ್ನು ಇಲ್ಲಿಂದ ಓಡಿಸುವಂಥ ಕೆಲಸ ಅಂತೂ ಆಗ್ತಾ ಇದೆ, ಕಂಟಿನ್ಯೂ ಆಗ್ತಾ ಇದೆ. ಇವರಿಂದ ಏನು ಅಂದರೆ ಅಕ್ರಮ ಚಟುವಟಿಕೆಗಳಲ್ಲಿ, ಅನೈತಿಕ ಚಟುವಟಿಕೆಗಳಲ್ಲಿ ಇವರು ಭಾಗಿಯಾಗಿರ್ತಾರೆ. ಅಂಥವರು ಈ ರಾಜ್ಯದಲ್ಲಿ ಅವರಿಗೆ ಅವಕಾಶನೇ ಮಾಡಿಕೊಡಬಾರ್ದು. ದಾವಣಗೆರೆಯ ಚಟ್ಟೋಬನಹಳ್ಳಿ ಗ್ರಾಮಕ್ಕೆ ಸರಿಯಾದ ರಸ್ತೆ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲದೆ ಗ್ರಾಮಸ್ಥರು ಪರದಾಡ್ತಿದ್ದಾರೆ. ಸರಿಯಾದ ರಸ್ತೆ ಇಲ್ಲದೆ ಸಂಕಷ್ಟವನ್ನು ಅನುಭವಿಸ್ತಾ ಇರುವಂಥ ಜನರು. ದಾವಣಗೆರೆಯಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿರುವಂಥ ಕುಗ್ರಾಮ ಇದು. ಈ ರೀತಿ ಸಮಸ್ಯೆ ಇದೆ ಅಲ್ಲಿ. ದಾವಣಗೆರೆಯಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲೇ ಮೂಲ ಸೌಕರ್ಯ ಸಮಸ್ಯೆ ಇರೋದಲ್ಲಿ ಮೂಲ ಸೌಕರ್ಯ